ನೋಡಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕೊಸೆಕ್ ಥೀಟಾ, ಸೆಕ್ ಥೀಟಾ, ಕಾಟ್ ಥೀಟಾ, 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಮತ್ತು ಪೇಪರ್ನಲ್ಲಿ ಟ್ಯಾನ್ 30 ಅಂತ ಕೇಳಿದ್ರೆ ಟ್ಯಾನ್ 30 ಕೇಳಿದಾಗ 1/√3 ಎಂದು ಹೇಳಲು ಸಾಧ್ಯವಾಗುವುದಿಲ್ಲ, ಅಂದರೆ ಬರೆಯಲು ಸಾಧ್ಯವಾಗುವುದಿಲ್ಲ. ಇದನ್ನೆಲ್ಲ ಬಾಯ್ಪಾಠ ಹಾಕಬೇಕಾದ್ರೆ ತುಂಬ ಕಷ್ಟವಾಗುತ್ತದೆ. ಅದಕ್ಕಾಗಿ ಒಂದು ಈಸಿ ಮೆಥಡ್ ಅಂದರೆ ಇಲ್ಲಿ ನೋಡಿ, ಇದನ್ನ ಒಂದು ಲೈನ್ ಮಾತ್ರ ಬಾಯ್ಪಾಠ ಹಾಕಿದ್ರೆ ಮುಗೀತು. ನೋಡಿ 0, 1/2, 1/√2, √2, 3/2, 1. ಈಗ ನೋಡಿ ಇದೇ 1 ಇಲ್ಲಿ ಬರೀರಿ, √3/2 ಅನ್ನು ಇಲ್ಲಿ ಬರೀರಿ, ಇದನ್ನು ಇದರಲ್ಲಿ ಬರೀರಿ, ಇದಿಲ್ಲಿ ಬರೀ. ಹೀಗೆ ಬರೆದಿರೋ ಲೈನೆಲ್ಲ ಅದನ್ನು ಉಲ್ಟಾ ಮಾಡಿ ಬರೀರಿ. ಆಗ ಸೈನ್ ಥೀಟಾ ಇದ್ದು ಕಾಸ್ ಥೀಟಾ ಆಗಿ ಪರಿವರ್ತನೆ ಆಗುತ್ತದೆ. ಅದರ ನಂತರ ಇಲ್ಲಿರೋದನ್ನು ಈಗ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮಾಡಿದ್ರೆ ನಿಮಗೆ ಟ್ಯಾನ್ ಥೀಟಾ ದೊರೆಯುತ್ತದೆ. ನೋಡಿ 0/1 ಅಂದರೆ 0 ಆಗುತ್ತೆ. ಮತ್ತು 1/2 ಡಿವೈಡೆಡ್ ಬೈ √3/2, 2 ಒಂದಲೇ 1/√3 ಆಗುತ್ತೆ. ಇಲ್ಲಿ ನೋಡಿ 1/√2 ಹೋದಾಗ 1 ಉಳಿಯುತ್ತೆ, 1/1 1 ಹೋದಾಗ 1 ಆಗುತ್ತೆ. ಇಲ್ಲಿ 2 ಹೋದಾಗ √3/1 ಉಳಿಯುತ್ತೆ, √3 ಆಗುತ್ತೆ. 1/0 ಅಂದಾಗ ನಾಟ್ ಡಿಫೈನ್ ಬರುತ್ತೆ. ಹಾಗೆ ಇಲ್ಲಿ 0 ಇದ್ದನ್ನು ಉಲ್ಟಾ ಮಾಡಿದಾಗ ಇಲ್ಲಿ 1 ಇರುತ್ತೆ ಕೆಳಗಡೆ, ಹಾಗಾದರೆ ನಾಟ್ ಡಿಫೈನ್ ಆಗುತ್ತೆ. ಅದರ ನಂತರ ಇಲ್ಲಿ 1/2 ಇದ್ದದನ್ನು ಉಲ್ಟಾ ಮಾಡಿದಾಗ 2 ಆಗುತ್ತೆ. 1/√2 ಇದ್ದದನ್ನು ಉಲ್ಟಾ ಮಾಡಿದಾಗ √2 ಆಗುತ್ತೆ. √3/2 ಇದ್ದದನ್ನು ಉಲ್ಟಾ ಮಾಡಿದಾಗ, ಅಂದರೆ ಮೇಗಿದ್ದನ್ನು ಕೆಳಗೆ ಮಾಡಬೇಕು, ಕೆಳಗಿನ ಮೇಲಿಗೆ ಮಾಡಬೇಕು. ಇದರಿಂದ ಇಲ್ಲಿ ಸೈನ್ ಥೀಟಾ ಈಸ್ ಈಕ್ವಲ್ ಟು 1/cos ಥೀಟಾ ಇದು ಸೂತ್ರವಾಗಿದೆ. 1/√3/2 ಇದನ್ನು 2/√3 ಅನ್ನಾಗಿ ಮಾಡಬೇಕು. 1/1 ಮಾಡಿದಾಗ 1 ಆಗುತ್ತೆ. ಅದೇ ರೀತಿ ಕಾಸ್ ಥೀಟಾ ಇದ್ದು ಸೆಕ್ ಥೀಟಾವಾಗಿ ಕಾಸ್ ಥೀಟಾ 1/1 ಇದ್ದುದನ್ನು 1/1 ಇದ್ದು ಒಂದೇ ಆಗುತ್ತೆ. √3/2 ಇದ್ದುದನ್ನು 2/√3 ಆಗುತ್ತೆ. 1/√2 ಇದ್ದರೆ √2 ಆಗುತ್ತೆ. 1/2 ಇದ್ದರೆ 2 ಆಗುತ್ತೆ. 0 ಇದ್ದು ಕೆಳಗಡೆ ಬಂದಿರುತ್ತೆ 1/2, ಅಂದರೆ 1/0 ಇದ್ದನ್ನು ಇಲ್ಲಿ ಹೇಳಿದ್ದೀನಲ್ವ, ಅದೇ ರೀತಿ ನಾಟ್ ಡಿಫೈನ್ ಆಗುತ್ತೆ. ಆಮೇಲೆ ಇಲ್ಲಿ ನೋಡಿ 0 ಇದ್ದರೆ ಟ್ಯಾನ್ ಥೀಟಾ ಇದ್ದು ಕಾಟ್ ಥೀಟಾಗೆ ಸಂಬಂಧ ಇರುತ್ತೆ. ಅಂದರೆ 0 ಇದ್ದು 0/1 ಇರುತ್ತೆ, ಅದು ನಾಟ್ ಡಿಫೈನ್ ಆಗುತ್ತೆ. ಆಮೇಲೆ 1/√3 ಇದ್ದು √3 ಮೇಲೆ ಬರುತ್ತೆ, 1 ಕೆಳಗೆ ಬರುತ್ತೆ, ಅಂದರೆ √3 ಆಗುತ್ತೆ. 1/1 ಇರ್ತದೆ ಇಲ್ಲಿ, ಅದಕ್ಕಾಗಿ 1 ಉಳಿಯುತ್ತದೆ. √3 ಡಿವೈಡ್ ಬೈ 1 ಇರುತ್ತೆ, ಅದೇ 1 ಮೇಲೆ ಹೋದಾಗ √3 ಕೆಳಗಡೆ ಬಂದಾಗ 1/√3 ಆಗುತ್ತೆ. ನಾಟ್ ಡಿಫೈನ್ ಈಕ್ವಲ್ ಟು ಇದು 0 ಆಗುತ್ತದೆ. ಈ ರೀತಿಯಾದ ಸೂತ್ರವಿದೆ. ಇದಕ್ಕೆ ಅಂದರೆ 1ನೇದು 4ನೇದಕ್ಕೆ, 1 4ನೇದಕ್ಕೆ, 2 5ನೇದಕ್ಕೆ, 3 6ನೇದಕ್ಕೆ ಈ ರೀತಿಯಾಗಿ ಸಂಬಂಧಗಳನ್ನು ಹೊಂದಿವೆ. ಇದು ಒಂದು ಸೂತ್ರ, ಒಂದು ಲೈನನ್ನು ಬಾಯ್ಪಾಠ ಹಾಕಿದ್ರೆ ಮುಗೀತು. ಅದನ್ನೇ ಉಲ್ಟಾ ಮಾಡಿ ಬರೀರಿ. ಉಲ್ಟಾ ಮಾಡಿದಾಗ ಇವು ಎರಡೂವನ್ನು ಕಡ್ತಾ ಹೊಡೀರಿ, 3ನೇ ಲೈನ್ ಆಗುತ್ತೆ. ಇದನ್ನು ಉಲ್ಟಾ ಮಾಡಿ, ಇದನ್ನು ಉಲ್ಟಾ ಮಾಡಿ, ಇದೇ ರೀತಿ ಮೇಲಿದ್ದನ್ನು ಕೆಳಗೆ, ಕೆಳಗಿಂದನ್ನು ಮೇಲೆ ಮಾಡಿದಾಗ ಇವು 3 ಲೈನ್ಸ್ ದೊರೆಯುತ್ತವೆ. ಇದೊಂದು ಲೈನ್ ಬಾಯ್ಪಾಠ ಹಾಕಿದ್ರೆ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೇಳುತ್ತಾ, ಮತ್ತು ಹೆಚ್ಚಿನ ನಿಮಗೆ ಯಾವುದಾದ್ರೂ ಸೂತ್ರಗಳು ನೆನಪುಳಿಲಿಲ್ಲ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳುತ್ತಾ, ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು ಎಂದು ಹೇಳುತ್ತಾ ಈ ವಿಡಿಯೋಗೆ ವಿರಾಮವನ್ನು ನೀಡುತ್ತೇನೆ.